ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಗಡೆಗುಂಡಿಯಲ್ಲಾಪುರ ಗ್ರಾಮದ ಯಲ್ಲಮ್ಮ ಸಿದ್ದಲಿಂಗಪ್ಪ ಕೂಡ್ಲರ್ ಇವರ ಮನೆ ಬಿದ್ದಿದ್ದು 2 ವರ್ಷ ಆದರೂ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯು ಬಂದು ಇವರ ನೋವನ್ನು ಆಲಿಸಿರುವುದಿಲ್ಲ. ಇವರೇ ಸ್ವತಃ ಕಚೇರಿಗಳಿಗೆ ಹೋಗಿ ತಿಳಿಸಿದರೂ ಕೂಡ ಯಾವ ಅಧಿಕಾರಿಯೂ ಬಂದಿರುವುದಿಲ್ಲ ಎಂದು ಮತ್ತು ಇವರಿಗೆ ವಿಧವಾ ಮಾಶಾಸನಾಗಲಿ ವೃದ್ಧಾಪ್ಯ ವೇತನವಾಗಲಿ ಯಾವುದೂ ಸಿಕ್ಕಿರುವುದಿಲ್ಲ ಎಂದು ಈ ತಾಯಿಯು ನಮ್ಮ ಸುದ್ದಿ ವಾಹಿನಿಯಾದ ಪಬ್ಲಿಕ ನುಡಿಯೊಂದಿಗೆ ತಮ್ಮ ನೋವನ್ನು ಹೇಳಿಕೊಂಡರು. ಅದೇ ಮನೆ ಎಲ್ಲ ನೀರು ಹೊಕ್ಕ್ರಿ ಸರ್, ಎಲ್ಲ ನೀರು ಒಳಗೆ ಬೀಳಾಕಂತಿತ್ತು ರೀ. ಹಂಗಾಗಿ ನಾವು ಬೇರೆ ಕಡೆ ಮನೆಗೆ ಹೋದ್ರಿ. ಪಂಚಾಯತಿಗೆ ಹೋಗಿ ಎಲ್ಲ ಕೇಳಿದ್ರಿ. ಅವ್ರೇನು ನಮ್ಮ ಕಡೆ ತಲೆನೋವಾಗಲಿಲ್ಲ ರೀ. ಹಂಗಾಗಿ ಮತ್ತು ಎಲ್ಲ ಜೀವನ ಹಾಳು ಮಾಡ್ಕೋಬೇಕಂತ ಬೇರೆ ಕಡೆ ಬಾಡಿಗೆ ಮನೆಗೆ ಹೋಗಿವ್ರಿ. ಮತ್ತು ಎಷ್ಟು ವರ್ಷದಿಂದ ಐತಮ್ಮ? 2 ವರ್ಷ ಆತ್ರಿ. ಈಗ 2 ವರ್ಷದಿಂದ ಯಾರು ಬಂದಿಲ್ಲಮ್ಮ ನೋಡಕ್ಕಾಗಲಿ? ಬರ್ತಾರೆ, ಬಂದು ಅವ್ರು ಮಂದಿಗೆ ಪಂದಿ ಹಾಕ್ಯಂಡು ಹೋಗ್ತಾರೆ. ನಮ್ಗೇನು ದಾದನ ಮಾಡಲ್ರಿ. ಓಟ್ ಹಾಕೋಬೇಕಾರೆ ಬರ್ತಾರೆ, ಓಟ್ ಹಾಕ್ರಿ ಬಾ ಅಂತಾರೆ, ಹೋಗ್ತಾರೆ. ಮತ್ತೇನು ಹೇಳ್ತಾರೆ ರೀ ಅವ್ರು? ನೀವು ಓಟ್ ಹಾಕಕ್ಕೆ ಕೇಳಕ್ಕೆ ಬಂದಾಗ ನೀವೇನು ಹೇಳಿಲ್ಲಮ್ಮ? ಹೇಳಿರಿ, ಹೇಳಿ ಎಲ್ಲ ಮುಗಿಸೀರಿ. ಹ್ಞೂ ಓಟ್ ಕೇಳಕ್ಕೆ ಬರ್ತೀರಪ್ಪ, ನಾವು ಹಾಕಿದ್ರೆ ನೀವು ದೊಡ್ಡಂಗೆ ಹಾಕ್ಯಂಡು ಹೋಗ್ತೀರಿ ಅಂತ ಅದನ್ನ ಹೇಳೀನಿ ರೀ ನಾನು ಸರ್. ಎಲ್ಲ ಹೇಳಿ ಎಲ್ಲ ಆಗೈತೆ ರೀ. ಈಗ ಮತ್ತೇನಿತ್ತ ಕಣ್ಣು ತೆಗೆದು ನೋಡಂಗಿಲ್ಲ ನೋಡ್ರಿ ಅವ್ರು. ಪಿ ಡಿ ಒ ಯಾರಾದರೂ ಅಧಿಕಾರಿಗಳು ಬಂದಿದ್ರಮ್ಮ? ಯಾರು ಬಂದಿಲ್ಲ ರೀ. ಅವರು ಬಂದಿಲ್ಲ? ಇಲ್ರಿ, ಇವ್ರಿಗೆ ಹೇಳಿದ್ದು ರೀ, ಅಧ್ಯಕ್ಷರಿಗೆ ರೀ, ಚೇರ್ಮನ್ನರಿಗೆ ಹೇಳಿದ್ದು ರೀ. ಅಧ್ಯಕ್ಷರು ಏನು ಹೇಳ್ತಾರಮ್ಮ? ಇನ್ನೊಮ್ಮೆ ಬಂದಾಗ ಹಾಕ್ತೇವಮ್ಮ, ಈಗ 1 ಲಕ್ಷದ ಬಂದವು. ಎಷ್ಟು ವರ್ಷದಿಂದ ಹೇಳಕತ್ತಾರಮ್ಮ ಹಿಂಗೆ? 2 ವರ್ಷ 3 ವರ್ಷ ಆತ್ರಿ. ಈಗ ಇದ್ರಾಗನ 1 ವರ್ಷ ಕಾಲ ಕಳೆದು ಮತ್ತು 2 ವರ್ಷ ಆಗಿಂದ ಅಲ್ಲಿ ಹೋದಿರಿ. ಈಗ ಚೀಟಿ ಹಾಕ್ತೇವೆ ಅಂತಾರವ, ಚೀಟಿ ಹಾಕಿ ಬಂದ್ರೆ ಕೊಡ್ತೀವಿ, ನಾವೇನು ಮಾಡೋಣ ಹಂಗೆ ಹಿಂಗೆ ಇದನ್ನ ಹೇಳ್ತಾರೆ ನಮಗೂ. ಚೀಟಿ ಅಂದರೆ ಪಂಚಾಯತ್ಗೆ ಹೊಡೆದಾಡ್ತಾರಂತೇಳಿ ಚೀಟಿ ಹಾಕ್ತೇವೆ ತಡ್ರಿ, ನಿಮ್ಮ ಹೆಸರು ಮೇಲೆ ಬಂದರೆ ಹಾಕಿ ಕೊಡ್ತೇವೆ, ಬರಲಿಲ್ಲ ಅಂದ್ರೆ ಮನೆಗೆ ಕೊಡೋದಕ್ಕೆ ಚೀಟಿ? ಹ್ಞೂ ರೀ ಅಂತ ಹೇಳಿದರೆ ನಿಮ್ದು ಯಾರ್ದು ಬೇಡ ಬೇಡ ಅಂತ ಸುಮ್ಮನೆ ಬೇಡಾಡಿ ಬಿಟ್ಕೊಟ್ಟು ಹೋದಿರಪ್ಪ. ಮತ್ತೇನು ಮಾಡೋಣ? ಎಲ್ಲಿದ್ದೀರಮ್ಮ ಈಗ? ಹಂಗಾದ್ರೆ ಇಲ್ಲಿ ಬಾಡಿಗೆ ಮನ್ಯಾಗ ಅದೇ ರೀ. ಬಾಡಿಗೆ ಎಷ್ಟು ಕೊಡ್ತೀರಮ್ಮ ಹಂಗ? ಅಲ್ಲಿ ತಿಂಗಳ 1500 2000 ಹೇಳಿ ಕೇಳಿದ್ರಿ. ಕೆಲಸ ಏನು ಮಾಡ್ತೀರಮ್ಮ? ನಾವು ಹೊಲ ಮನೆ ಕೆಲಸ. ಎಷ್ಟು ಜನ ಇದೀರಿ? ನಾವು 3 ಮಂದಿ ಇದ್ದೀವಿ. 2 ಮಕ್ಕಳು ಅದಾವ. ಒಂದು ಹೆಣ್ಮಗಳು ಇದ್ರು ಕೊಟ್ಟೇವ್ರಿ, 2 ಗಂಡು ಮಕ್ಕಳು ಅದಾವ ರೀ. ಈಗ ಹಂಗಾರೆ ಪಂಚಾಯತಿಯಿಂದ ಯಾವುದೇ ಆಗಲಿ ನಿಮಗೆ ಬಂದಿಲ್ಲ, ಅಧಿಕಾರಿಗಳು ಬಂದಿಲ್ಲ? ಯಾರು ಬಂದಿಲ್ಲ ರೀ. ನಮ್ಗೇನು ಸವಲತ್ತೂ ಇಲ್ಲನ್ರಿ ನೋಡಿರಿ. ವಿಧವಾ ವೇತನ ಬರ್ತೈತಮ್ಮ? ಇಲ್ರಿ, ಅದು ಬರಂಗಿಲ್ಲ. ವೃದ್ಧಾಪ್ಯ ವೇತನ ಇಲ್ರಿ, ಯಾರು ಇಲ್ಲವ್ರಿ. ಏನು ಯಾರು ಬರಂಗಿಲ್ಲ. ಯಾವ ಸೌಲಭ್ಯನೇ ಇಲ್ಲ ಹಂಗಾದ್ರೆ? ಯಾರು ಇಲ್ಲ ನೋಡ್ರಿ.